ಪ್ರೈಸ್ ದ ಲಾರ್ಡ್. ದೇವರ ನಮ್ಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದ ದೇವರು ನಮ್ಮನ್ನು ಎಷ್ಟೋ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾನೆ. ಈ ಪರಿಶುದ್ಧ ದಿನದಲ್ಲಿ ನಾವು ಆತನನ್ನು ಆಗಬೇಕಾದರೆ ನಮ್ಮ ಜೀವಿತದಲ್ಲಿ ಕಳೆದಂಥ ದಿನಗಳನ್ನು ಜ್ಞಾಪಿಸಿಕೊಂಡು ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನಾವು ಸ್ತೋತ್ರ ಸಲ್ಲಿಸುವ ಮುಂಚೆ ದೇವರ ವಾಕ್ಯದಿಂದ ನಾವು ಉತ್ತೇಜನಗೊಳ್ಳುವ. ನಾವು ಕೀರ್ತನೆಗಾರನಾದ ದಾವೀದನ ಈ ಕೀರ್ತನೆ ಭಾಗದಲ್ಲಿ 34ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ನಾವು ನೋಡ್ತೇವೆ ಈ ಕೀರ್ತನೆಗಾರನಾದ ದಾವೀದನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು. ನಾವು ನೋಡ್ತೇವೆ ಈ ಕೀರ್ತನೆ ಅವನು ರಚಿಸಿದ್ದು ಅಮಲೇಕರು ಅಂದ್ರೆ ದುಷ್ಟ ಜನರ ಮಧ್ಯದಲ್ಲಿ ಆತನು ಹುಚ್ಚನಂತೆ ರಚಿಸಿದಂತ ಈ ಕೀರ್ತನೆಗಾರನಾಗಿದ್ದಾನೆ. ನಾವು ನೋಡ್ತೇವೆ ಇಲ್ಲಿ ಇಂಥ ಕಷ್ಟ ಇಂಥ ಪರಿಸ್ಥಿತಿಯಲ್ಲೂ ಆತನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ನನ್ನ ಬಾಯಲ್ಲಿರುವುದು. ಹೌದು, ಯಾವುದೇ ಸನ್ನಿವೇಶಗಳು ಬಂದಿರಬಹುದು ಅಥವಾ ಯಾವುದೇ ಪರಿಸ್ಥಿತಿಗಳು ಆತನಲ್ಲಿ ಸಂಭವಿಸಬಹುದು. ಅಲ್ಲೇ ಅಮಲೇಕರು ಅಥವಾ ದುಷ್ಟ ಜನರ ಆ ಒಂದು ಮಧ್ಯದಲ್ಲಿ ಆತನು ಹೇಳ್ತಾನೆ, ನನ್ನ ಯೆಹೋವನನ್ನು ನಾನು ಕೊಂಡಾಡುತ್ತೇನೆ ಎಂಬುದು. ಅಲ್ಲಿ ಪುನಃ ಆತನು ಅಲ್ಲಿ 3ನೇ ವಾಕ್ಯದಲ್ಲಿ ಹೀಗೆ ಉಂಟು, ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ. ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ಹೌದು ಪ್ರಿಯರೇ, ನಾವು ಯಾವಾಗ ಆ ಯೇಸು ಕ್ರಿಸ್ತನನ್ನು ಮನಪೂರ್ವಕವಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೋ ಆಗ ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾನೆ. ದೇವರು ಈ ಸಬ್ಬತ್ ದಿನವನ್ನು, ಈ ಪರಿಶುದ್ಧ ದಿನವನ್ನು ಅಗಮ್ಯವಾಗಿ ಕೊಟ್ಟಿದ್ದಾನೆ. ನಾವು ಈ ದಾವೀದನು ಒಂದು ಅನೇಕ ಹೋರಾಟದ ಆ ಪರಿಸ್ಥಿತಿಯಲ್ಲಿ ಸಮಸ್ಯೆಯಲ್ಲಿರುವಾಗಲೂ ಆತನು ಹೇಳ್ತಾನೆ, ಆತನ ಸ್ತೋತ್ರ ನನ್ನ ಬಾಯಲ್ಲಿರುವುದು. ನಾವು ಯಾವಾಗ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೋ, ನಾವು ಯಾವಾಗ ದೇವರನ್ನು ಘನಪಡಿಸ್ತೇವೋ, ನಾವು ಯಾವಾಗ ದೇವರನ್ನು ಆರಾಧಿಸ್ತೇವೋ ಆಗ ದೇವರ ಕಾರ್ಯ, ದೇವರ ಅದ್ಭುತ, ದೇವರ ಸಂತೈಸುವಿಕೆಯನ್ನು ಕಾಣಲಿಕ್ಕೆ ಮಾತ್ರ ಸಾಧ್ಯ ಆಗಿರುವುದಾದರೆ ನಾವು ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಹೌದು ದೇವರು ಮಾಡಿದ ಉಪಕಾರಗಳು, 1 ತಿಂಗಳು ನಮ್ಮನ್ನು ಕಾಪಾಡಿದೆ, ಹೋದ 1 ವಾರದಲ್ಲಿ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ದೇವರ ಈ ದಿನದಲ್ಲಿ, ಈ ಪರಿಶುದ್ಧ ದಿನದಲ್ಲಿ ನಿನ್ನ ಆರಾಧಿಸುವ ಬೇಕಾದರೆ ನಮ್ಮ ಜೀವಿತವನ್ನು ಪರಿಪೂರ್ಣ ಆತನಿಗೆ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಆರಾಧನೆಗೆ ಹೋಗೋ ಪ್ರಿಯರೇ. ಓ ಥ್ಯಾಂಕ್ ಯು ಗಾಡ್ ಜೀಸಸ್. ರಾಜನಿಗೆ ಸ್ತೋತ್ರ, ರಾಜನಿಗೆ ಸ್ತೋತ್ರ. ಸ್ವರ್ಗೆ ನಮ್ಮ ತಂದೆ ದೇವರೇ, ನಿಮಗೆ ಮಹಿಮುಂಟಾಗಲಿ. ಪವಿತ್ರಾತ್ಮನೇ ದೇವ, ನೀನು ಆ ದಾವೀದನ ಕೀರ್ತನೆಗಾರನಲ್ಲಿ ನೋಡ್ತೇವೆ. ಹೌದು, ಯಾವಾಗಲೂ ನಿನ್ನ ಸ್ತೋತ್ರ, ನೀನು ಮಾಡಿದ ಉಪಕಾರಗಳು, ನೀನು ಮಾಡಿದ ಒಳ್ಳೆಯ ಸಂಗತಿಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನೀನು ಒಳ್ಳೆಯವನಾಗಿದ್ದಿ ಕರ್ತನಪ್ಪ, ನೀನು ಒಳ್ಳೆಯವನಾಗಿದ್ದಿ ದೇವ. ಈ ದಿನದಲ್ಲಿ ದೇವ, ಹೌದು ಸ್ವಾಮಿ, ನಿನ್ನ ಮಕ್ಕಳಾಗಿ ನಾವು ನಿನ್ನ ಆರಾಧಿಸ್ತಿರುವಾಗ ನಿನ್ನ ಮಹಿಮೆ ಇಳಿದು ಬರಲಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ ದೇವ. ಇದನ್ನು ನೋಡುವಂತ ಪ್ರತಿಯೊಬ್ಬರ ಜೀವಿತದಲ್ಲೂ ಅದ್ಭುತ ಕಾರ್ಯಗಳು, ಪ್ರತಿಯೊಬ್ಬರ ಜೀವಿತದಲ್ಲೂ ಬಿಡುಗಡೆ, ಪ್ರತಿಯೊಬ್ಬರ ಜೀವಿತದಲ್ಲೂ ಸ್ವಾಮಿ ಹೌದು ಕರ್ತನಪ್ಪ ಆ ಮಹಿಮೆಯಿಂದ ನೀನು ತುಂಬಿಸಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ ದೇವ. ಈ ಆರಾಧನೆಯು ದೇವ ನಿನ್ನ ಘನತೆ ತರುವುದಕ್ಕೋಸ್ಕರ, ನಿನ್ನ ಮಹಿಮೆ ತರುವುದಕ್ಕೋಸ್ಕರ ನಮ್ಮನ್ನು ನಡೆಸು, ನಮ್ಮನ್ನು ಆಶ್ರಿತ ಮಾಡು. ಪ್ರಾರಂಭದ ಕಾಣುತ್ತ ಎಲ್ಲವನ್ನು ನಿನ್ನ ಅಥಾರಿಟಿಯಲ್ಲಿ ಪವಿತ್ರತ್ವನೇ ನಿನ್ನ ಚಿತ್ತದ ಪ್ರಕಾರ ನಮ್ಮ ನಡೆಸಿಕೊಂಡಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿ ತಂದೆ, ಆಮೆನ್. जय जयकार
ಸ್ತೋತ್ರ ಉಂಟಾಗಲಿ, ಪವಿತ್ರಾತ್ಮನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ದೇವರಾಜಾದಿ ರಾಜನು ನೀನದಕ್ಕಾಗಿ ಸ್ತೋತ್ರ, ದೇವ ಕರ್ತದಿ ಕರ್ತ ನಿನಗೆ ಅದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮ ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಕರ್ತನಪ್ಪ ದೇವ, ನೀನೇ ರಾಜನು ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ. ಓ Jesus Lord, hallelujah. Holy Jesus Lord, hallelujah. Thank you Lord.
ನಾಮದಲ್ಲಿ ಸ್ವಾಮಿ ಜಯವಾಗಿದೆ ಸ್ವಾಮಿ. ನಿನ್ನ ನಾಮದಲ್ಲಿ ಕರ್ತನಪ್ಪ ಅದ್ಭುತವಾಗಿದೆ. ನಿನ್ನ ನಾಮದಲ್ಲಿ ಸ್ವಾಮಿ ಬಿಡುಗಡೆ ಆಗಿದೆ ಕರ್ತನಪ್ಪ. ದೇವ ಪ್ರತಿಯೊಬ್ಬರು ನೋಡುವಂತ ಜನರಲ್ಲಿ ಸ್ವಾಮಿ ದೇವ ಹೌದು ಕರ್ತನಪ್ಪ, ನಿನ್ನಲ್ಲಿ ಯಾರು ರಕ್ಷಿಸಲ್ಪಡ್ತಾರೋ, ನಿನ್ನಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ, ನಿನ್ನಲ್ಲಿ ಸ್ವಾಮಿ ಯಾರು ಕರ್ತನ ಮೊರೆ ಇಡ್ತಾರೋ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂತ ದೇವರೇ ನಿನಗೆ ಮಹಿಮೆ ಉಂಟಾಗಲಿ ಕರ್ತನಪ್ಪ. ದೇವ ಹೌದು ಸ್ವಾಮಿ, ನಾವು ಏನು ಬಯಸುತ್ತೇವೆ ಅದನ್ನು ಒದಗಿಸಿಕೊಡುವಂತ ದೇವರೇ ನಿನಗೆ ಮಹಿಮೆ. ದೇವ ಗ್ಲೋರಿ, ಪವಿತ್ರನಿಗೆ ಸ್ತೋತ್ರ ಸ್ತೋತ್ರ ಸ್ವಾಮಿ, ರಾಜನಿಗೆ ಸ್ತೋತ್ರ. ಹಲ್ಲೆಲೂಯಾ. Holy Spirit Jesus Lord, hallelujah. Lord Jesus, we praise you.
Lord Jesus. Oh, thank you, You're God. always with us forever, O Lord Jesus. Let us, Lord, worship you, Father, Almighty God, O Lord Jesus, the wonderful God. Yes, Lord Jesus, we praise you and worship you, O Lord Jesus. You have given us everything for us, O Jesus. Yes, we surrender our lives to you, O Lord Jesus. We give our lives to you, O Lord Jesus. You have set us free, O Lord Jesus. We praise you. We give thanks for everything, O Lord Jesus. You laid aside your majesty, gave up everything for me, suffered at the hands of those you have created. You took all my guilt and shame when you died and rose again. Now today you reign, and heaven and earth exalt you. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. You laid aside your majesty, gave up everything for me, suffered at the hands of those you have created. You took all my guilt and shame when you died and rose again. Now today you reign, and heaven and earth exalt you. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. I really want to worship you, my Lord. You are my heart and I am yours forever and ever. I will love you. You are the only one who died for me, gave your life to set me free. So I lift my voice to you in adoration. Thank you, Lord, for dying on the cross for my sins. Yes, Lord, I praise you, Jesus. Hallelujah. We worship you, Father. Hallelujah, Jesus. Yes, Lord Jesus. Father, we worship you. We thank you, Jesus. Lord, we glorify you. Let your name be exalted, O Father. Hallelujah. Yes. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು
ಈ ಸಂದೇಶ ಮುಖಾಂತರ ನೀನು ಪವಿತ್ರಾತ್ಮನೇ ನಿನ್ನ ಜನರ ಸಂಗಡ ಮಾತನಾಡು. ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಉತ್ತೇಜನವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ. Hebrews chapter 4 verse 14 to 16. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನ ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮರ್ಪಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಯೇಸು ಕ್ರಿಸ್ತನು ಸತ್ಯದಲ್ಲಿ ಎದ್ದು ಬಂದು ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನು ಹೇಳ್ತಾನೆ. ಮತ್ತು ಆತನು ನಮಗೋಸ್ಕರ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವ ಮಹಾಯಾಜಕನಿಂದ ಅಪೊಸ್ತಲ ಪೌಲನು ಕೊಡ್ತಾನೆ. ಮತ್ತು ಅಪೊಸ್ತಲನು ಹೇಳ್ತಾನೆ, ಆತ ನಮ್ಮ ಹಾಗೆ ಈ ಭೂಲೋಕದಲ್ಲಿ ಇರುವಾಗ ಆತ ಎಲ್ಲ ಶೋಧನೆ ಗುರಿ ಅದನ್ನು ಪಾಪ ಮಾತ್ರ ಮಾಡಲಿಲ್ಲ ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಮತ್ತು 16ರ ವಾಕ್ಯದಲ್ಲಿ ಅಪೊಸ್ತಲನು ಈಗ ಹೇಳ್ತಾನೆ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಪ್ರಿಯದತ್ತವಾಗಿದೆ. ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮಗೆ ಪಾಪದ ಶೋಧನೆಗಳು ಬರುವಾಗ ಆ ಶೋಧನೆಯ ಮೇಲೆ ಜಯ ಹೊಂದಬೇಕಾದರೆ ದೇವರ ಶಕ್ತಿ ನಿಮಗೆ ಬೇಕು ಮತ್ತು ದೇವರ ಕರುಣೆ ಬೇಕಿರುತ್ತಾರೆ. ದಿನಾಲು ಧೈರ್ಯದಿಂದ ಕೃಪಾಸನದ ಮುಂದೆ ಕೃಪಾಸನದ ನೀವು ದಿನಾಲು ಧೈರ್ಯದಿಂದ ಪ್ರಾರ್ಥನೆ ಮೂಲಕ ದೇವರ ಸನ್ನಿಧಿಗೆ ಬರುವಾಗ ಯೇಸು ಕ್ರಿಸ್ತನು ಮಹಾಯಾಜಕನು ನಿಮಗೋಸ್ಕರ ತಂದೆ ಬಳಿಯಲ್ಲಿ ವಿಜ್ಞಾಪನೆ ಮಾಡಿಕೊಂಡು ನಿಮಗೆ ಬೇಕಾದ ಆತನ ಕರುಣೆ ದಯೆ ಅದನ್ನು ತೋರಿಸ್ತಾನೆ. ಅಷ್ಟೇ ನಿಮಗೆ ಒಂದೆಲ್ಲ ಶೋಧನೆಯ ಜಯವನ್ನು ಹೊಂದುವುದಕ್ಕೆ ನಿಮಗೆ ಶಕ್ತಿ ಕೊಡುತ್ತಾನೆ ಎಂದು ಅರ್ಥವಾಗದೆ. ಅದು ಈ ವಾಕ್ಯದ ಪ್ರಕಾರ ದೇವರ ದಯೆಯನ್ನು ಹೊಂದಿಕೊಳ್ಳಬೇಕಾದರೆ ನಾವು ಪ್ರಾರ್ಥನೆ ಮಾಡಬೇಕು. ಅದು ಯಾಕೆ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಮಾಡುವುದರಿಂದ ನಮಗೆ ಏನು ಪ್ರಯೋಜನ ಸಿಗ್ತದೆ ಎಂಬುದನ್ನು ಕೆಲ ಸಂಘದ ವಿವರವಾಗಿ ನೋಡುತ್ತೇವೆ. ಮೊದಲನೇ ಸಂಘ ನೋಡ್ತೇವೆ, ಪ್ರಾರ್ಥನೆ ಮಾಡುವಾಗ ಸೈತಾನನು ಸಂಪೂರ್ಣವಾಗಿ ಸೋಲಿಸಲ್ಪಡುತ್ತಾನೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ 31 ಅದರಲ್ಲಿ 19 ಮತ್ತು 20ನೇ ವಾಕ್ಯ. ಸಾಮ್ 31 verse 19 and 20 verse. ಸದ್ಭಕ್ತರಿಗೋಸ್ಕರ ನೀನು ಇಟ್ಟುಕೊಂಡಿರುವ ಮೇಲು ಆಶ್ರಿತರಿಗೋಸ್ಕರ ನೀವು ಎಲ್ಲರ ಮುಂದೆ ಮಾಡಿದ ಉಪಕಾರ ಎಷ್ಟೋ ವಿಶೇಷವಾಗಿವೆ. ಇಲ್ಲಿ ದಾವೀದ ನೆನಪರೆ ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ದೇವರ ವಾಕ್ಯಕ್ಕೆ ವಿಧರಾಗಿ ಸದ್ಭಕ್ತರಾಗಿ ನಡೆಯುತ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಎಲ್ಲ ಆಶೀರ್ವಾದಗಳನ್ನು ಎಲ್ಲ ಮೇಲನ್ನು ಕೊಡುತ್ತಾನೆ ಎಂಬುದಾಗಿ ದಾವೀದ ಆಗಿದೆ. ನಿಮಗೆ ಆಶೀರ್ವಾದ ಬೇಕಾ, ಎಲ್ಲರ ಎದುರಿನಲ್ಲಿ ದೇವರು ನಿಮ್ಮ ಜೊತೆ ಅದ್ಭುತ ಮಾಡಬೇಕಾ? ಹಾಗಾದರೆ ನೀವು ಬರೀ ನಂಬಿಕೆ ಇಟ್ಟರೆ ಸಾಗೋದ, ನಂಬಿಕೆಯಿಂದ ದೇವರ ವಿಧರಾಗಬೇಕು. ಅಷ್ಟೇ ನೀವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತ ತಂದೆ ಬಳಿಗಡೆಯಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ದೇವರು ವಾಗ್ದಾನ ಎಲ್ಲ ಆಶೀರ್ವಾದ ನಿಮಗೆ ದಯಪಾಲಿಸ್ತಾನೆ ಎಂದು ಹೇಳ್ತಾನೆ. ಅಷ್ಟೇ 20ನೇ ನೋಡ್ತೇವೆ, ಮನುಷ್ಯರ ಒಳ ಸಂಚೋಗಳಿಂದ ಹಾನಿ ಉಂಟಾಗದಂತೆ ನಿನ್ನ ಸಾನ್ನಿಧ್ಯದಲ್ಲೇ ಮರೆ ಮಾಡುತ್ತಿ ವಿವಾದಿಸುವ ನಾಲಿಗೆಯಿಂದ ಕೇಡಾಗದಂತೆ ಅವರನ್ನು ಗೌಪ್ಯದಲ್ಲಿ ಅಡಗಿಸಿದೆ. ಇವತ್ತು ಸೈತಾನನು ನಾನಾ ರೀತಿಯಲ್ಲಿ ಜನರು ಮತ್ಸರದಿಂದ ಕೆಟ್ಟ ಮಾತನ್ನು ಮಾತನಾಡ್ತಾರೆ, ಬೈಯುತ್ತಾರೆ, ಶಪಿಸ್ತಾರೆ. ಏನೆಲ್ಲ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸೈತಾನನು ಜನರ ಮುಖಾಂತರವಾಗಿ ಕೆಟ್ಟ ನಾಲಿಗೆಯಿಂದ ದೇವರ ಮಕ್ಕಳಿಗೆ ಹಾನಿ ಆಗಬೇಕು, ದೇವರ ಸಭೆಗೆ ಹಾನಿ ಆಗಬೇಕು ರೀತಿ ನಾನಾ ರೀತಿಯಲ್ಲಿ ಸೈತಾನನು ಕೆಟ್ಟ ನಾಲಿಗೆಯಿಂದ ಬೈಯುವುದನ್ನು ಶಪಿಸುವುದನ್ನು ನೋಡಿದೆ. ಆದರೆ ಇಲ್ಲಿ ದಾವೀದನೇ ಯಾವಾಗ ದೇವರ ಮಕ್ಕಳು ಪ್ರಾರ್ಥನೆ ಮಾಡ್ತಾರೋ ಎಷ್ಟನ್ನು ಪ್ರಾರ್ಥನೆ ಮಾಡ್ತಾರೋ ಎಷ್ಟು ಅನ್ಯ ಭಾಷೆ ಪ್ರಾರ್ಥನೆ ಮಾಡ್ತಾರೋ ಆ ಎಲ್ಲ ನಾಲಿಗೆಯಲ್ಲಿ ಮಾತೆ ಕೆಟ್ಟ ಮಾತುಗಳು ಶಾಪ ನಿಮಗೆ ಹಾನಿ ಉಂಟಾಗದಂತೆ ದೇವರ ಪ್ರಾರ್ಥನೆ ಮಾಡೋನು ಕಾಪಾಡುತ್ತಾನೆ ಎಂಬುದಾಗಿ ಇದು ಅರ್ಥವಾಗಿದೆ. ಅದಕ್ಕೋಸ್ಕರ ಈ ಅಪೊಸ್ತಲನು ಹೇಳ್ತಾನೆ, ನಿಮಗೆ ದೇವರ ಕರುಣೆ ಬೇಕು, ದೇವರ ದಯೆ ಬೇಕು, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕು, ದೇವರ ಎಲ್ಲ ಶೋಧನೆಯಲ್ಲಿ ಸೋತು ಹೋಗದೆ ಜಯವಾಗಿ ನಿಲ್ಲಬೇಕು. ಹಾಗಾದರೆ ಧೈರ್ಯದಿಂದ ಕೃಪಾಸನದಿಂದ ಬರೋಣ. ಅದರ್ಥ ನೀವು ಪ್ರಾರ್ಥನೆ ಮಾಡಿ ಎಷ್ಟು ಗಟ್ಟೆ ಪ್ರಾರ್ಥನೆ ಮಾಡಿದ್ರು, ಎಷ್ಟು ಹೊತ್ತು ದೀರ್ಘ ಪ್ರಾರ್ಥನೆಯಲ್ಲಿ ಬಲ ಉಂಟು. ಆ ಪ್ರಾರ್ಥನೆ ಕೇಳಿಕೊಂಡು ದೇವರು ನಿಮ್ಮ ವಿರುದ್ಧ ಬಂದ ಎಲ್ಲ ಕೆಟ್ಟ ನಾಳೆಗಳನ್ನು ದೇವರು ಅದು ಕಟ್ಟಿ ಹಾಕ್ತೇನೆ. ಆ ನಾಳೆ ಮಾತು ಯಾವ ಮಾತುಗಳು ನಿಮಗೆ ಹಾನಿ ಆಗದಾಗೆ ನಿಮಗೆ ಶಾಪಗಳು ಬರೆದ ದೇವರು ಕಾಪಾಡುತ್ತಾನೆ.
ಅಷ್ಟೇ ನಿಮಗೆ ಎಲ್ಲರ ಇದರಲ್ಲಿ ಮಹೋಪಕಾರ ಮಾಡ್ತಾನೆ, ಮೇಲು ಕೊಡುತ್ತಾನೆ ಇಲ್ಲಿ ದಾವೀದನು ಹೇಳ್ತಾನೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಕಡಿಮೆ ಪ್ರಾರ್ಥನೆ ಮಾಡದೆ ಪ್ರಾರ್ಥನೆ ಜಾಸ್ತಿ ಬರಬೇಕು. ಕಡಿಮೆ ಪ್ರಾರ್ಥನೆ ಮಾಡಿದ್ರೆ ಅದು ಏನೂ ಬೆನಿಫಿಟ್. ಪ್ರಾರ್ಥನೆ ಅಟ್ಲೀಸ್ಟ್ ದಿನಕ್ಕೆ 1 ಗಂಟೆಯಾದರೂ ಪ್ರಾರ್ಥನೆ ಮಾಡಬೇಕು. ಮತ್ತು ನಿಜವಾಗಿ ಪ್ರಾರ್ಥನೆ ನಾವು ನೋಡ್ತೇವೆ ಮಲಾಕಿ ಪುಸ್ತಕದಲ್ಲಿ ದೇವರು ಮಲಾಕಿ ಮುಖಾಂತರ ಮಾತನಾಡ್ತಾನೆ. 8ನೇ ವಾಕ್ಯದಲ್ಲಿ ನರ ಮನಸ್ಸು ನನ್ನಿಂದ ಕದ್ದುಕೊಳ್ಳಬಹುದು, ನರ ಮನಸ್ಸಿನಿಂದ ದಶಮಾಂಶವನ್ನು ನನಗೆ ಪ್ರತ್ಯೇಕ ಬೇಕಾದ ಪದಾರ್ಥ ಕದ್ದುಕೊಂಡ ಕಾರಣ ಶಾಪಗ್ರಸ್ತರು ಎಂಬುದಾಗಿ ಮಲಕೆ ಹೇಳ್ತಾನೆ. ಅಲ್ಲಿ ಮಲಕೆ 10 ಭಾಗ ಬಗ್ಗೆ ದಶಮಾಂಶ. ಅದೇ ರೀತಿಯಲ್ಲಿ ನಿಮ್ಮ ಸಮಯದಲ್ಲಿ ದೇವರು ಒಂದು ದಿನಕ್ಕೆ 24 ಗಂಟೆ ಕೊಟ್ಟಿದ್ದಾನೆ. ಅದು 10 ಭಾಗ ಅಂದರೆ 2 ಗಂಟೆ 40 ನಿಮಿಷ ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು. 2 ಗಂಟೆ 40 ನಿಮಿಷ ಪ್ರತಿ ದಿವಸ ಪ್ರಾರ್ಥನೆ ಮಾಡಿದರೆ ನಿಮಗೆ ಕೊಟ್ಟು 24 ಗಂಟೆಯಲ್ಲಿ ದಶಮ ಭಾಗ ಕೊಟ್ಟಾಗೆ ಆಗ್ತದೆ. ಮತ್ತು ವಾರಕ್ಕೆ ಒಂದು ಆದಿತ್ಯ ದೇವರ ಸಂಡೆ ಬರೋದೆ ಅದು ಕಾಣಿಕೆ. ಈ ರೀತಿ ನೀವು ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆ ಕೇಳಿ ದೇವರು ನಿಮ್ಮ ಮೇಲೆ ಕರುಣೆ ತೋರಿಸ್ತಾನೆ, ನಿಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಅದು ಅರ್ಥವಾಗಿದೆ. ಅದಕ್ಕೆ ಸ್ವಲ್ಪವೇ ಪ್ರಾರ್ಥನೆ ಮಾಡಿದೆ ಅದರಲ್ಲಿ ಪ್ರಾರ್ಥನೆ ಅಂದರೆ ಮಿನಿಮಮ್ 1 ಗಂಟೆಗಿಂತಲೂ ಜಾಸ್ತಿ ಪ್ರಾರ್ಥನೆ ಮಾಡುವಾಗ ಸೈತಾನನು ಉಪಯೋಗ ಮಾಡಿದ ನಾಲಿಗಳು ಕೆಡಲಲ್ಪಡದೆ ಅದು ಕೋಟೆಕತ್ತಲು ಕೆಡಲಲ್ಪಡ್ತೇವೆ. ಎಲ್ಲರ ಮುಂದೆ ದೇವರು ನಿಮಗೆ ವಿಶೇಷ ಉಪಕಾರ ಮಾಡುತ್ತಾನೆ ಎಂಬುದಾಗಿ ದಾವೀದನು ಹೇಳ್ತಾನೆ. ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ, ಐಜಯ ಪ್ರವಾದನೆ ಪುಸ್ತಕ 54ನೇ ಆದ್ಯದಲ್ಲಿ 17ನೇ ವಾಕ್ಯ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು, ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿ ನಾಲಿಗೆಯನ್ನು ದೋಷಿಯನ್ನು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವು, ನಾನು ದಯಪಾಲಿಸುವ ಸದ್ರ ಫಲವು ಆಗಿದೆಯನ್ನು ಅನ್ನುತ್ತಾನೆ. ಇಲ್ಲಿ ನಾವು ನೋಡ್ತೇವೆ, ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ, ಸೈತಾನನು ನಿಮ್ಮ ವಿರುದ್ಧ ಉಪಯೋಗ ಮಾಡೋ ಯಾವುದೇ ಆಯುಧಗಳು ಜಯ ಒಂದು ಯಾವುದೇ ಸೈತಾನನು ಯಾವುದೇ ಆಯುಧಗಳು ಪ್ರಾರ್ಥನೆ ಮಾಡೋದ್ರ ಮೇಲೆ ಜಯವನ್ನು ಹೊಂದುವುದಿಲ್ಲ ಎಂಬುದು ಅಜ ಪ್ರಾರ್ಥನೆ. ಅಷ್ಟೇ ಅದೇ ನಿಮಗೆ ವಿರುದ್ಧ ಮಾತ್ರ ಯಾವುದೇ ನಾಲಿಗಳು ನಿಮಗೆ ಹಾನಿ ಮಾಡೋದಿಲ್ಲ. ನೀವು ಪ್ರಾರ್ಥನೆ ಮಾಡೋ ಆ ನಾಲಿಗೆಗಳು ಮಾತ್ರದ ಕೆಟ್ಟ ಮಾತುಗಳು ಗೋಡೆಗಳು ಕಡೆಯೂ ಹೋಗ್ತೇವೆ ಮತ್ತು ದೇವರು ನಿಮಗೆ ಕಾಪಾಡುತ್ತಾನೆ, ಆಶೀರ್ವಾದ ಮಾಡ್ತಾನೆ ನಿಮ್ಮದು ಅರ್ಥವಾಗಿದೆ. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರ ಕರುಣೆ, ದೇವ್ರ ಮೇಲೆ ಸಹಾಯ ಮಾಡ್ತಾನೆ. ಅದೇ ಕಾಪಾಡ್ತಾನೆ. ಧೈರ್ಯದಿಂದ ಕೃಪೆಯಿಂದ ಬರಬೇಕು. ಹಾಗಾದರೆ ಪ್ರಾರ್ಥನೆ ಮಾಡದಿದ್ದರೆ ಈ ಪ್ರಯೋಜನ ಸಿಗೋದಿಲ್ಲ. ಪ್ರಾರ್ಥನೆ ಮಾಡಿದ್ರೆ ಈ ಪ್ರಯೋಜನ ಸಿಗ್ತದೆ. ಅದಕ್ಕೆ ಪ್ರಾರ್ಥನೆ ಜಾಸ್ತಿ ಮಾಡಿದ್ರೆ ಕಡಿಮೆ ಪ್ರಾರ್ಥನೆ ಮಾಡಬೇಡಿ. 1 ಗಂಟೆ ಮಿನಿಮಮ್, ಜಾಸ್ತಿ 1 ಗಂಟೆ 2 ಗಂಟೆ 40 ನಿಮಿಷ ಅದು ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ಎಷ್ಟು ಪ್ರಾರ್ಥನೆ ಮಾಡಿ ಅಷ್ಟು ಆಶೀರ್ವಾದ ನೀವು ಹೊಂದಿಕೊಳ್ಳುತ್ತೀರಿ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಐಜಯ ಪ್ರವಾದನೆ ಪುಸ್ತಕ 59ನೇ ಆದ್ಯದಲ್ಲಿ 19ನೇ ವಾಕ್ಯ. ಈಗಿರಲು ಪಡುವನವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಢನವರು ಆತನ ಮಹಿಮೆಗೆ ಅಂಜುವರು. ಬಿರುಗಾಳಿಯಿಂದ ಒಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಯೆಹೋವನ ಶ್ವಾಸದಿಂದ ಸತ್ತುಗಳು ಪ್ರವಾಹದಂತೆ ನುಗ್ಗುವಾಗ ಯೆಹೋವನ ಆತ್ಮ ಅವರಿಗೆ ವಿರುದ್ಧವಾಗಿ ದವಜನಿರುತ್ತದೆ. ಇಲ್ಲಿ ಪ್ರವಾದ ಸೈತಾನನು ದೇವರ ಮಕ್ಕಳನ್ನು ನುಗ್ಗಲಿಕ್ಕೆ ಪ್ರವಾದ ಬರುವಾಗ ಯಾರು ಪ್ರಾರ್ಥನೆ ಮಾಡ್ತಾರೋ ಪವಿತ್ರಾತ್ಮನು ಧ್ವಜವನ್ನು ತೆಗೆದುಕೊಂಡು ಆ ಸಹಿತ ಇಡೀ ಗುಂಪನ್ನು ಚದರಿಸಿ ಬಿಡುತ್ತಾನೆ ಎಂಬುದಾಗಿ ಇದು ಅರ್ಥವಾಗುತ್ತೆ. ಇವತ್ತು ಸೈತಾನನಿಗೆ ನೀವು ಭಯಪಡಬೇಡ್ರಿ, ಯಾವ ಮನುಷ್ಯರು ಭಯಪಡ. ಇಷ್ಟೇ ನೀವು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಪ್ರಾರ್ಥನೆ ಮಾಡ್ತಾರೋ ಪರಲೋಕದಲ್ಲಿರುವ ಯೇಸು ಕ್ರಿಸ್ತನು ತಂದೆ ಬಳಿಗೆ ನಿಮಗೆ ವಿಜ್ಞಾಪನೆ ಮಾಡ್ತಾನೆ ಮತ್ತು ತಂದೆ ನಿಮ್ಮ ಪ್ರಾರ್ಥನೆಗಳು ನಿಮಗೆ ಕರುಣೆ ಕೊಡುತ್ತಾನೆ, ಸಹಾಯ ಮಾಡ್ತಾನೆ, ನಿಮಗೋಸ್ಕರ ಅದನ್ನು ಯುದ್ಧ ಮಾಡ್ತಾನೆ. ಶತ್ರು ಪ್ರವಾದ ಬಂದರು ದೇವರ ಆತ್ಮನ ಧ್ವಜ ಎತ್ತಿಕೊಂಡು ಆ ಎಲ್ಲ ಶತ್ರುಗಳ ಗುಂಪನ್ನು ಸದರಿಸಿ ಬಿಡುತ್ತಾನೆ ಎಂಬುದಾಗಿ ಅರ್ಥವಾಗಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದೆ. ಪ್ರಾರ್ಥನೆ ಮಾಡದಿದ್ದರೆ ಈ ಪ್ರಯೋಜನ ಸಿಗುವುದಿಲ್ಲವಾದರೆ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ಈ ಪ್ರಯೋಜನ ಹೊಂದಿಕೊಳ್ಳಿರ್ತಾರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಆದ್ಯದಲ್ಲಿ 20ನೇ ವಾಕ್ಯ. ಶಾಂತಿದಾಯಕಂದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿರಲಿ. ವಾಪಸ್ ಮಾಡಿದ್ರೆ ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುತ್ತಾನೆ. ಹಾಗೆ ಅರ್ಥಪಡೆ
ಸೈತಾನ ನಿಮ್ಮ ವಿರುದ್ಧ ಯಾವ ರೀತಿಯಲ್ಲಿ ನಿಮ್ಮ ವಿರುದ್ಧವಾಗಿ ಬಂದರೂ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಆ ಸೈತಾನ ಕೋಟೆ ಕೊತ್ತಕೊಂಡು ಎಲ್ಲ ನಿಮ್ಮ ಕಾಲು ಹಾಕಿ ತಿಳಿಸಿ ಬಿಡುವಂತೆ ನಿಮಗೆ ಜಯನ ಕೊಡುತ್ತಾನೆ. ಹಾಗಾದರೆ ಪ್ರೇರೆ, ಸೈತಾನಿಗೆ ಭಯಪಡಬೇಡ್ರಿ. ಇಷ್ಟೇ ನೀವು ಪ್ರಾರ್ಥನೆ ಮಾಡಿರಿ, ಧೈರ್ಯದಿಂದ ಪ್ರಾರ್ಥನೆ ಮಾಡಿರಿ. ಯೇಸು ರಕ್ತವು ಮುಖಾಂತರ ದೇವಸ್ಥಾನದಲ್ಲಿ ಬನ್ನಿರಿ, ನಿಮ್ಮ ಪಾಪಗಳು ಅರಿಕೆ ಮಾಡಿಕೊಂಡು ಬನ್ನಿರಿ. ಯೇಸು ಕ್ರಿಸ್ತನು ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇರ್ತಾರೆ. ಎಷ್ಟು ಪ್ರಾರ್ಥನೆ ಅಷ್ಟು ನಿಮಗೆ ದೇವರಿಂದ ನಿಮಗೆ ಸಹಾಯ, ದೇವರಿಂದ ನಿಮ್ಮ ಕರುಣೆ, ದೇವರು ನಿಮ್ಮ ಸೊತ್ತುಗಳನ್ನು ಸೋಲಿಸಿಕೊಂಡು ನಿಮಗೆ ಜಾಮೀನು ಕೊಡ್ತಾರೆ ನಿಮ್ಮದಲ್ಲಿ ಅಪೊಸ್ತಲನಲ್ಲಿ ಹೇಳುವನಾಗಿದ್ದಾನೆ. ಎರಡನೇ ಪ್ರಯೋಜನ ನೋಡ್ತೇವೆ, ಪ್ರಾರ್ಥನೆ ಮಾಡುವವರು ಪವಿತ್ರನ ಭರಿತರಾಗುತ್ತಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 18ರಿಂದ 21 ವಾಕ್ಯ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಆದ್ದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಇಲ್ಲಪ್ಪ ನೋಡ್ತೇವೆ, ಯಾವಾಗಲೂ ಪವಿತ್ರ ಭರಿತರಾಗಬೇಕು. ಪವಿತ್ರ ಭರಿತರಾಗೋದಿದ್ದ ಅರ್ಥ ಯಾವಾಗ ನೀವು ಪ್ರಾರ್ಥನೆ ಮಾಡ್ತಾರೋ, ಯಾರು ಪ್ರಾರ್ಥನೆ ಮಾಡ್ತಾರೋ ಅವರು ಪವಿತ್ರ ತುಂಬಲ್ಪಡುತ್ತಾರೆ. ಮತ್ತು ಪ್ರಾರ್ಥನೆ ಮಾಡುವವರ ಆತ್ಮದಲ್ಲಿ ಪವಿತ್ರಾತ್ಮ ಯಾವಾಗಲೂ ಇರುತ್ತಾನೆ. ಮತ್ತು ಅವರು ಯಾವಾಗಲೂ ದೇವರಿಗೆ ಪ್ರತಿ ಗಲಿಗೆ ಅವ್ರ ದೇವರಿಗೆ ಅವರ ಬಂದ ಸ್ತುತಿ ಸ್ತೋತ್ರ ಅನ್ಯ ಭಾಷೆಯಲ್ಲಿ ಕೀರ್ತನೆ ಮುಖ ಮಾತನಾಡ್ತಾರೆ. ಹಾಗಾದರೆ ಯಾವಾಗ ನಾವು ಪ್ರಾರ್ಥನೆ ಮಾಡಿದಲೋ ಸಹಿತ ನಿಮ್ಮ ಆತ್ಮದಲ್ಲಿ ಬರ ನೆನಪಿಟ್ಟುಕೊಂಡು ನಿಮಗೆ ದೇವರು ಆರಿಸಿಕೊಟ್ಟಿದ್ದಾನೆ. ಅಪೊಸ್ತಲರು ಹೇಳ್ತಾನೆ, ಯೇಸು ನಂಬಿಕೊಡುವ ಮುಖಾಂತರ ನೀವು ದೇವರ ಮಕ್ಕಳಾಗಿದ್ದೀರಿ, ಯೇಸು ನಂಬಿಕೊಡುವ ಮುಖಾಂತರ ಪವಿತ್ರಾತ್ಮ ಹೊಂದಿದ್ದೀರಿ. ಅದೇ ಪವಿತ್ರ ಬರೆದ ಅರ್ಥ ಅಂದರೆ ದಿನಾಲು ನೀವು ಪವಿತ್ರಾತ್ಮಲ್ಲಿ ತುಂಬಲ್ಪಡಲಿಲ್ಲ. ಪ್ರಾರ್ಥನೆ ಮಾಡೋದು ಅತಿ ಎಷ್ಟು ನೀವು ಪ್ರಾರ್ಥನೆ ಮಾಡ್ತಾರೋ, ಎಷ್ಟು ದೇವರು ಸ್ತುತಿ ಸ್ತೋತ್ರ ಮಾಡ್ತಾರೋ ಅನ್ಯ ಅಷ್ಟು ನೀವು ಪವಿತ್ರ ತೊಲ್ಪಡ್ತೀರಿ. ಮತ್ತು ಪವಿತ್ರ ತುಂಬಲ್ಪಡುವಾಗ ನಿಮ್ಮ ಬಾಯಿಂದ ಯಾವಾಗಲೂ ಸ್ತುತಿ ಸ್ತೋತ್ರವು ಯಾವಾಗಲೂ ಕೀರ್ತನೆಗಳು ಬರ್ತವೆ. ಆದರೆ ಯಾರು ಪ್ರಾರ್ಥನೆ ಮಾಡಿದಲೋ ಅದರ್ಥ ಅವರೊಳಗೆ ಸೈತಾನ ಬಂದು ವಾಸ ಮಾಡೋದಕ್ಕೆ ಸೈತಾನನಿಗೆ ನಿಮ್ಮ ಹೃದಯದಲ್ಲಿ ಬರಲಿಕ್ಕೆ ಅವಕಾಶ ಅವನಿಗೆ ಕಾದುಕೊಳ್ತಾ ಇರ್ತಾನೆ. ಯಾವ ವಿಶ್ವಾಸಿ ಪ್ರಾರ್ಥನೆಯಲ್ಲಿ ಆಲಸ್ಯಕಾರನಾಗುತ್ತೋ ಅವನ ಆತ್ಮದಲ್ಲಿ ಬರೋದು. ಅದಕ್ಕೆ ಯಾವಾಗಲೂ ಪವಿತ್ರ ಬರೆದಾಗುತ್ತೆ ಪ್ರಾರ್ಥನೆ ಮಾಡಿ. ಎಂದಿಗೂ ಪ್ರಾರ್ಥನೆ ಅನೇಕ ವಿಶ್ವಾಸಗಳು ಪ್ರಾರ್ಥನೆಗೆ ಆಲಸ್ಯ ಮಾಡ್ತಾರೆ. ಎಂದಿಗೂ ಪ್ರಾರ್ಥನೆ ಆಲಸ್ಯ ಮಾಡಿದರೆ ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ತುಂಬಲ್ಪಡುವುದಿಲ್ಲ, ಸೈತನ ತುಂಬಲ್ಪಡುತ್ತಾನೆ. ಮತ್ತು ಆತ ಬಂದು ನಿಮ್ಮ ಬಾಯಿಂದ ಕೆಟ್ಟ ಕೆಟ್ಟ ಮಾತುಗಳು, ಹುಚ್ಚು ಮಾತುಗಳು, ಕುಚಿದ ಮಾತುಗಳು, ಬಾಯ್ದ ಮಾತುಗಳು ಸಪ್ಪಿಸಬಾರದ ಅರ್ಥ ಯಾವ ಒಬ್ಬ ವಿಶ್ವಾಸದಲ್ಲಿ ಪವಿತ್ರಾತ್ಮನು ಇಲ್ಲವೋ ಅವರ ಬಾಯಿಂದ ಬರೋ ಮಾತಿನಲ್ಲಿ ಗೊತ್ತಾಗ್ತದೆ ಒಬ್ಬ ವಿಶ್ವಾಸಿ ಪವಿತ್ರ ಬರ್ತದೆ. ಪವಿತ್ರಾತ್ಮ ಬರೆದ ವಿಶ್ವಾಸಿ ಬಾಯಿ ಮಾತು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡುತ್ತಾನೆ, ಸ್ತುತಿ ಮಾಡುತ್ತಾನೆ. ಅವನು ದೇವರ ವಾಕ್ಯ ಮಾತು ಅದರ್ಥ ಅವನಲ್ಲಿ ಪವಿತ್ರಾತ್ಮನು ವಾಸ ಮಾಡ್ತಾನೆ. ಅದು ಯಾರಲ್ಲಿ ಪವಿತ್ರ ವಾಸ ಮಾಡಲು ನಿಮ್ಗೆ ಗೊತ್ತಾಗ್ತದೆ. ಅವರು ಯಾವಾಗಲೂ ಮಾತನಾಡುವಾಗ ನಿರಾಸೆ, ಜಿಗುಬಿಸೆ, ಒಬ್ಬರ ಬಗ್ಗೆ ದೂರು ಉಳುವುದು, ಒಬ್ಬರ ಬಗ್ಗೆ ಗುಣಗುಟ್ಟುವುದು, ಸಬ್ಬಿಸುವುದು, ಇದೆಲ್ಲ ಅದರ್ಥ ಅವನ ವಿಶ್ವಾಸಿ. ಅದು ಅವನಿಗೆ ಪವಿತ್ರಾತ್ಮನಿಲ್ಲ, ಅದರ ಬದಲು ಸೈತಾನ. ಅದಕ್ಕೆ ಅಪ್ಪಸ್ಪಡ್ತಾನೆ ಪ್ರಾರ್ಥನೆ ಮಾಡತ್ತಿ ಅಗೇತ. ನೀವು ಪ್ರಾರ್ಥನೆ ಮಾಡಿದಷ್ಟು ನೀವು ಪವಿತ್ರ ತುಂಬಲ್ಪಡುತ್ತಾಗಿದೆ. ದಿನಾಲು ಪವಿತ್ರ ಭರಿತರಾಗಿದ್ದು ಕೊಟ್ಟ ಆಜ್ಞೆ ಆಗಿದೆ. ಅದಕ್ಕೆ ಪವಿತ್ರ ಭರಿತರಾಗಿರಿ. ಪವಿತ್ರ ಭರಿತರಾಗುವುದರಲ್ಲಿ ಮಾತ್ರ ನೀವು ಒಬ್ಬರಿಗೊಬ್ಬರು ವಿನಯರಾಗಿ ನಡೆದುಕೊಳ್ತೀರಿ, ಒಬ್ಬರೊಬ್ಬರನ್ನು ಪ್ರೀತಿಸ್ತೀರಿ, ದೇವರನ್ನು ಪ್ರೀತಿಸ್ತೀರಿ, ದೇವರ ಸ್ತುತಿ ಸಲ್ಲಿಸಲಿಕ್ಕೆ ನಿಮ್ಗೆ ಸಾಧ್ಯವಾಗ್ತದೆ. ಮತ್ತು ದೇವರು ನಿಮ್ಮ ಅದ್ಭುತಗಳನ್ನು ಮಾಡುತ್ತಾನೆ, ಪವಿತ್ರ ನಿಮ್ಮನ್ನು ಉಪಯೋಗ ಮಾಡ್ತಾನೆ, ನಿಮ್ಮ ಸಂಗಡ ಆತ ವಾಸ ಮಾಡುತ್ತಾನೆ. ಮೂರನೇ ಬೆನಿಫಿಟ್ ನೋಡ್ತೇವೆ, ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡುತ್ತಾನೆ. ನಾವು ನೋಡ್ತೇವೆ ಧರ್ಮೋಪದೇಶ ಪುಸ್ತಕ 4ನೇ ಅಧ್ಯಾಯದಲ್ಲಿ 29ರಿಂದ 31ನೇ ವಾಕ್ಯ ತನಕ. ಅಲ್ಲಿಂದಲಾದರೂ ನೀವು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ನಿಮ್ಮ ದೇವರಾದ ಯೆಹೋವನನ್ನು ಹುಡುಕಿದರೆ ಆತ ನಿಮಗೆ ಸಿಕ್ಕುವನು. ಮೇಲೆ ಇಲ್ಲಿದೆಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರ ಯೆಹೋವನು ಕನಿಕರ ಉಳ್ಳ ದೇವರಾದ್ದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡು ಮರೆಯುವುದಿಲ್ಲ. ಇಲ್ಲಿ ನೋಡ್ತೇವೆ ಇಸ್ರೇಲ್ ಜನರಿಗೆ ದೇವರು ಮೋಸೆ ಮುಖಾಂತರ 10 ಆಜ್ಞೆ ಕೊಟ್ಟವನು. ಅಲ್ಲಿ ಇಸ್ರೇಲರು ಒಂದು ಆಜ್ಞೆ ಅಂದರೆ ವಿಗ್ರಹಾರ್ಧನೆ ಮಾಡಬಾರ್ದು ಆಜ್ಞೆ ಮೀರಿ ವಿಗ್ರಹಾರ್ಧನೆ ಮಾಡಿದರು. ಅದು ಅವರಿಗೆ ಕಷ್ಟಗಳು ಬಂತು. ಇವತ್ತು ದೇವರ ಆತ್ಮನು ಹೇಳ್ತಾನೆ, ಅನೇಕರು ನೀವು ನಾನಾ ವಿಧ ಕಷ್ಟದಲ್ಲಿ, ನಾನಾ ವಿಧದ ಸಮಸ್ಯೆಯಲ್ಲಿ, ಸಾಲದ ಬಂಧದಲ್ಲಿ,
ಕೆಲವು ಗುಣವಾದ ರೋಗದ ಬಿದ್ದ ಕಾರಣ ಹುಡುಕಿರಿ. ನೋಡಿ, ಇಲ್ಲಿ ಇಸ್ರಾಯೇಲರಿಗೆ ಕಷ್ಟ ಬಂದ ಕೂಡಲೇ ಅವರು ಹುಡುಕಿದರು. ದೇವರ ವಾಕ್ಯದ ಉಪರಿ ನಿಮ್ಮದು ಏನೋ ಒಂದು ಕಷ್ಟ ಬರ್ತದೋ ಕೂಡಲೇ ದೇವರ ವಾಕ್ಯದ ಅತಿ ಹೆಚ್ಚಾಗಿ ಓದಿಕೊಂಡು ಹುಡುಕಬೇಕು. ಪವಿತ್ರಾತ್ಮನೇ, ಈ ವಾಕ್ಯದ ಮುಖಾಂತರ ನಾ ಅಂತರಿಂದೇನೋ ಪರೀಕ್ಷೆ ದೇವ, ಈ ವಾಕ್ಯದ ಮುಖಾಂತರ ನಾ ಅರಿದಿರಲಿಕ್ಕೂ, ನಾನು ಎಲ್ಲಿಯಾದರೂ ಕೇಡಿನ ಮಾರ್ಗದಲ್ಲಿರ್ತೇನೋ, ಪಾಪದಲ್ಲಿ ಜೀವಿಸ್ತೇನೋ, ನನಗೆ ವಾಕ್ಯದ ಮುಖ ತೋರಿಸಿಕೊಡು, ನಾನು ನಿನ್ನ ಸಣ್ಣ ಮಾಡಿ ಈ ರೀತಿ ವಾಕ್ಯಗಳನ್ನು ಓದಿ ಹುಡುಕಿ ನಿಮ್ಮನ್ನು ಪರೀಕ್ಷಿಸುವುದಾದರೆ ಪವಿತ್ರಾತ್ಮನು 100% ನಿಮ್ಮ ಜೀವಿತದಲ್ಲಿ ನಿಮ್ಮ ಕಷ್ಟಕ್ಕೆ, ನಿಮ್ಮ ಸಮಸ್ಯೆಗೆ ಯಾವ ಕಾರಣ ಎಂಬುವರು ಆತ್ಮ ತೋರಿಸುತ್ತಾನೆ. ಈಗ ಈ ಜನರು ಅವರಿಗೆ ಕಷ್ಟ ಬರುವಾಗ ಅವರು ವಾಕ್ಯದ ಮುಖದ ಹುಡುಕುವಾಗ ಅವರಿಗೆ ಗೊತ್ತಾಯಿತು, ದೇವರು ಕೊಟ್ಟ 10 ಆಜ್ಞೆಯಲ್ಲಿ ಮೊದಲನೇ ಆಜ್ಞೆ ಉಂಟು, ನಾನೇ ಒಬ್ಬನೇ ದೇವರು, ನನ್ನೊಡನೆ ಬೇರೆ ಯಾವ ದೇವರು ಇರಬಾರದು. 2ನೇ ಆಜ್ಞೆ ಇತ್ತು, ಯಾವ ಮೂರ್ತಿಯನ್ನು ಹಾಕಿದ ಇವರು ವಿಗ್ರಹಾರ್ಧನೆ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಯಿತು. ಮತ್ತು ವಿಗ್ರಹ ಮಾಡಿದ ನಿಮಿತ್ತ ಅವರಿಗೆ ಶಾಪ ಕಷ್ಟಗಳು ಬಂದ ಕೂಡಲೇ ಅವರು ಪಶ್ಚಾತ್ತಾಪಟ್ಟು, ದೇವ ಇನ್ನು ಮುಂದೆ ನಾವು ವಿಗ್ರಹಣೆ ಮಾಡುವುದಿಲ್ಲ ದೇವ, ನಿನ್ನೊಬ್ಬನ ಸತ್ಯ ದೇವರು, ನಿನ್ನೊಬ್ಬ ನಿತ್ಯ ಜೀವ ಎಂಬುದಾಗಿ ನಿನ್ನನ್ನು ಆತ್ಮದು ಸದ್ಯ ಆರಾಧನೆ ಮಾಡ್ತಾ ದೇವರು ಒಡಂಬಡಿ. ಆವಾಗ ದೇವರು ಪ್ರಿಯರೇ ಅವರ ಮೇಲೆ ಕರುಣಿಸಿದನು, ಅವರಿಗೆ ನಾಶನವಾಗಲಿ ಬಿಡಲಿಲ್ಲ, ಅವರ ರೋಗಗಳನ್ನು ಎಲ್ಲ ಕಷ್ಟ ಬಿಡಿಕೊಟ್ಟನು, ಅವರ ಮೇಲೆ ದಯ ತೋರಿಸಿದನು. ಅಬ್ರಾಮ್ ಯಾಕೋ ವಿಷಯ ಮಾಡುವಾಗ ನೆನಪು ಮಾಡಿದೆ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಇವತ್ತು ಅನೇಕರು ನಾನಿದು ಕಷ್ಟದಲ್ಲಿದ್ದೀರಿ, ಸಾಲದಲ್ಲಿದ್ದೀರಿ, ದೇವರ ಆತ್ಮ ಹೇಳ್ತಾನೆ, ಏನೇ ಕಷ್ಟ ಬಂದರೂ ಕೂಡಲೇ ದೇವರ ಸನ್ನಿಧಾನಕ್ಕೆ ಬಂದಿರಿ, ವಾಕ್ಯಗಳನ್ನು ಕೇಳಿರಿ, ಟಿ ವಿ ಮಧ್ಯ ಮುಖಾಂತರ ದೇವರ ಮೇಲೆ ಮಾತನಾಡ್ತೇನೆ ನಂಬುತ್ತೇನೆ. ಅದೇ ದೇವರ ವಾಕ್ಯಗಳನ್ನು ಓದಿರಿ, ವಾಕ್ಯ ನಿಮ್ಮ ನೋಟ್ ಬರೆದುಕೊಂಡು ಓದಿರಿ, ಹುಡುಕೊಂಡು ಓದಿರಿ, ಪ್ರಾರ್ಥನೆ ಪವಿತ್ರಾತ್ಮ ನನ್ನನ್ನು ಪರೀಕ್ಷೆ. ಆಗ ದೇವರ ಆತ್ಮನು ನಿಮ್ಮ ಮೇಲೆ ಕಷ್ಟ ಅಥವಾ ರೋಗ ಯಾವ ಕಾರಣ ಬಂದು ತಿಳಿಯಪಡಿಸ್ತಾನೋ ಅದಕ್ಕೆ ಪಶ್ಚಾತ್ತಾಪಡಿರಿ, ದೇವರಿಗೆ ವಿಧೇಯರಾಗಿರಿ ಮತ್ತು ಪ್ರಾರ್ಥನೆ ಮಾಡಿರಿ. ಆಗ ದೇವರ ಕರುಣೆ ಸಿಗ್ತದೆ, ಎಲ್ಲ ಕಷ್ಟದಿಂದ ನಿಮಗೆ ದೇವರು ಬಿಡುಗಡೆ ಕೊಡುತ್ತಾನೆ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡದಿದ್ದರೆ ನಿಮ್ಮ ಕಷ್ಟ ಜಾಸ್ತಿ ಆಗ್ತದೆ, ನಿಮ್ಮ ರೋಗಗಳು ಜಾಸ್ತಿ ಆಗ್ತದೆ, ನಿಮಗೆ ಬಿಡುಗಡೆ ಬರುವುದಿಲ್ಲ. ಆಗದೆ ಬಿಡುಗಡೆ ಬೇಕಾದರೆ ದೇವರ ಸನ್ನಿಧಾನಕ್ಕೆ ನೀವು ಹುಡುಕನು ಬರಬೇಕು. ಆಗ ದೇವರು ನಿಮಗೆ ಎಲ್ಲ ಕಷ್ಟನ ಬಿಡುಗಡೆ ಮಾಡಿ ನಿಮ್ಮ ಮೇಲೆ ದಯ ತೋರಿಸ್ತದೆ. ನಿಮ್ಮದೇ ಇಲ್ಲಿ ನಾವು ಈ 4:29-30 ವಾಕ್ಯದ ನಾವು ನೋಡುತ್ತೇವೆ. ಇನ್ನು ಎಕ್ಸಾಂಪಲ್ ನೋಡಿದ್ರೆ ಕೀರ್ತನೆ 50 ಅದರಲ್ಲಿ 15ನೇ ವಾಕ್ಯ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವನು, ಆಗನ್ನು ಕೊಂಡಾಡುವಿರಿ. ಇಲ್ಲಿ ದಾವ್ತಾನೆ ಕಷ್ಟ ಕಾಲದಲ್ಲಿ ದೇವರು ಯಾರು ಮೊರೆಯಿಡುತ್ತಾರೋ ದೇವರು ವಾಗ್ದಾನ ಮಾಡಿದ್ದೇನೆ, ನಾನು ಅವರನ್ನು ಎಲ್ಲ ಕಷ್ಟದಿಂದ ಬಿಡಿಸ್ತೇನೆ ಅನ್ನೋಕೆ. ಆಗದೆ ಪ್ರಿಯ, ಇವತ್ತು ನೀವು ಅನೇಕರು ಈ ಕಷ್ಟದಲ್ಲಿದ್ದೀರಿ ಪ್ರಿಯರೇ, ನಿಮಗೆ ಬಿಡುಗಡೆ ಬರಬೇಕಾ? ದಿನಾಲು ಪ್ರಾರ್ಥನೆ ಮಾಡಿ. ಪ್ರಿಯ, 1 ಗಂಟೆ ಪ್ರಾರ್ಥನೆ ಮಾಡಿ ಸಾಕು, ಜಾಸ್ತಿ ಪ್ರಾರ್ಥನೆ. ನಾವು ನೋಡಿ ದಾವಿದನು ಕೀರ್ತನೆ 55:20 ವಾಕ್ಯದಲ್ಲಿ ದಿನಕ್ಕೆ 3 ಸಲ ಆತನ ಪ್ರಾರ್ಥನೆ. ಕೀರ್ತನೆ 55 ಅದು 17ನೇ ವಾಕ್ಯದಲ್ಲಿ ಅದು ಮುಂಜಾನೆ, ಮಧ್ಯಾಹ್ನ, ರಾತ್ರಿ 3 ಸಲ, ಅಂದರೆ 3 ಗಂಟೆ ಪ್ರಾರ್ಥನೆ. ಈ ರೀತಿ ನೀವು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿರಿ, ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಎಲ್ಲ ಕಷ್ಟ ಬಿಡುಗಡೆ ಕೊಡ್ತಾರೆ. ಅದೇ ಪ್ರಾರ್ಥನೆ ಮಾಡದಿದ್ದರೆ ನಿಮ್ಮ ಕಷ್ಟ ಬಿಡುಗಡೆ ಆಗುವುದಿಲ್ಲ. ಪ್ರೇ ದಾನಿಯೇಲನ ಪುಸ್ತಕದಲ್ಲಿ ನೋಡ್ತೇವೆ 6ನೇ 10ನೇ ವಾಕ್ಯ, ದಾನಿಯೇಲನಿಗೆ ಸಿಂಹದ ಗವಿಯಲ್ಲಿ ಹಾಕುತ್ತೆಂಬ ಆಜ್ಞೆ ಹೊರಡಿಸಿದ ನಂತರ ದಾನಿಯೇಲನು ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಿದನು. ಆ ಪ್ರಾರ್ಥಿಕಲ್ ದೇವರು ದಾನಿಯೇಲನಿಗೆ ಸಿಂಹಗಳು ಮುಟ್ಟದಂತೆ ಆ ರೀತಿ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರು ಎಲ್ಲ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕಾಪಾಡ್ತಾನೆ. ನಿಮ್ಮ ದಯವಿಟ್ಟು ಅದು ಪ್ರಾರ್ಥನೆ ಮಾಡಿದರೆ ನಿಮಗೆ ಬಿಡುಗಡೆ ಬರುವುದಿಲ್ಲ. ಅದೇ ಪ್ರಾರ್ಥನೆ ಮಾಡಿ ಅತಿ ಅಗತ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯೋಳನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯದಲ್ಲಿ 12-14ನೇ ವಾಕ್ಯ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರವು ದೀರ್ಘಶಾಂತಿಯು ಕೃಪೆಯುಳ್ಳವನಾಗಿ ಮಾಡಬೇಕಾದ ಕೇಡಿಗೆ ಮನ ಮರುಗುತ್ತಾನೆ. ಅದೊಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವರದ ಯೆಹೋವನ ಧಾನ್ಯ ಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರ್ಣವನ್ನು ದಯಪಾಲಿಸಿ ಹೋದನು. ನೋಡ್ತೇವೆ ಪ್ರಿಯರೇ, ದೇವರು ಈಗ ಲೋಕದಲ್ಲಿ ಆರ್ಥಿಕ ಮಾರುಕಟ್ಟೆ ಕುಸಿದು ಬೀಳ್ತಾ ಉಂಟು. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸೋತು ಹೋಗ್ತಾರೆ. ಪ್ರಿಯರೇ, ಬರಗಾಲ ಜಾಸ್ತಿ ಆಗ್ತದೆ, ಊಟದ ಕೊರತೆ ಬಂದಿದೆ, ಹಣದ ಕೊರತೆ, ಇದೆಲ್ಲ ಸಮಸ್ಯೆಗಳಲ್ಲಿ ದೇವರು ನಿಮಗೆ ಎಲ್ಲ ಸಮಯದಲ್ಲಿ ಆರ್ಥಿಕ ರೀತಿಯಲ್ಲಿ ನಿಮಗೆ ಐಶ್ವರ್ಯವಾಗಿ ಮಾಡಬೇಕಾ? ಆರ್ಥಿಕ ಕೊರತೆಗಳಲ್ಲಿ ನಿಗಲು ಪಡಬೇಕಾ? ನಿಮಗೆ ದೇವರು ಮಷ್ಟಾನದಿಂದ ನೀವು ಊಟ ಮಾಡಬೇಕಾ? ಹಾಗಾದರೆ ಪ್ರಿಯರೇ, 7 ಪ್ರವಾದನೆ, ನೀವು ದೇವರ ಸನ್ನಿಧಾನದಲ್ಲಿ ಉಪವಾಸವಿದ್ದುಕೊಂಡು ತೆಗೆದು ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಮೇಲೆ ಕರುಣೆ ತೋರಿಸಿಕೊಂಡು ನಿಮಗೆ ಬಂದ ಕೇಡಿಗೆ ಮನ ಮುರುಗಿ ಆ ಕೇಡನ್ನು ಬರದಂತೆ ಮಾಡುತ್ತಾನೆ.
ಎಂದು ಇಲ್ಲಿ ಹಾಗಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಅನೇಕರು ಪ್ರೇ ನಿಮಗೆ ಸಂಬಳ ಸಾಕಾಗುವುದು ದಿನೇ ದಿನೇ ಮಾರುಕಟ್ಟೆ ಕುಸಿಯುವುದರ ನಿಮಿತ್ತವಾಗಿ ಹಣದ ಬೇಡಿಕೆ ಹಣಕ್ಕೆ ಬೆಲೆ ಇಲ್ಲ, ನಿಮ್ಮ ಸಂಬಳ ಸಾಕಾಗುವುದಿಲ್ಲ. ಅನೇಕರು ಮನಗುಂದಿದ್ದಾರೆ, ಎಷ್ಟು ದುಡಿದರೂ ಸಾಕಾಗುವುದಿಲ್ಲ, ಸಾಲ ಅದಿಂತೆಲ್ಲ ಪರಿಸ್ಥಿತಿಯವರು ಪ್ರೇ ನೀವು ಉಪವಾಸ ಮಾಡಿಕೊಂಡು ಪ್ರಾರ್ಥನೆ ಮಾಡಿರಿ. ಆಗ ದೇವರು ನಿಮ್ಮ ಮೇಲೆ ಕರುಣೆ ತೋರಿಸಿಕೊಂಡು ನಿಮ್ಮ ಕೆಲಸನ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಸಂಬಳ ದ್ವಿಗುಣ ಮಾಡ್ತಾನೆ, ಬಿಸ್ನೆಸ್ ಇರ್ತಾನೆ, ಸಾಲ ಬಿಡುಗಡೆ ಕೊಡ್ತಾನೆ. ಯಾಕಂದರೆ ದೇವರು ಹೇಳ್ತಾನೆ, ಯಾವ ರಾತ್ರಿ ತಗ್ಗಿಸ್ಕೊಂಡು ಉಪವಾಸದ ಪ್ರಾರ್ಥನೆ ಮಾಡುತ್ತಾರೋ ದೇವರು ಕರುಣಾಳು ಅವ್ರ ಮೇಲೆ ಕರುಣೆ ತೋರಿಸ್ತಾನೆ, ಅವರಿಗೆ ಬಂದ ಕೀಡಿನಿಂದ ದೇವರು ಬಿಡುಗಡೆ ಕೊಡ್ತಾನೆ ಎಂಬುದು ಅಲ್ಲಿ ಯೋಲ್ ಪ್ರವಾದಿ ಹೇಳುತ್ತಾನೆ. ಪ್ರೇರೆ ಅಷ್ಟೇ ಪ್ರೇರೆ ನಾವು ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 2ನೇ ಪೂರ್ವಕಾಲ ವರ್ತಮಾನ ಕಾಂಡ 7ನೇ ಆದ್ಯದಲ್ಲಿ 13ರಿಂದ 14ನೇ ವಾಕ್ಯ ತನಕ. ನಾನು ಆಕಾಶವನ್ನು ಮಳೆಗರೆದಂತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುತ್ತಕ್ಕೆ ಮಿಡಿತಗಳನ್ನು ಕಳುಹಿಸುವಾಗಲೂ, ನನ್ನ ಪ್ರಜೆಯ ಮೇಲೆ ಘೋರ ವ್ಯಾಧಿಯನ್ನು ಬರ ಮಾಡುವಾಗಲೂ, ನನ್ನವರಿಂದ ಸಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡೆದನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಭವಿಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರ ದೇಶದಲ್ಲಿ ಅವರಿಗೆ ದಯ ಪಾಲಿಸುವೆನು. ಪ್ರೇ ನೋಡ್ತೇವೆ ಇಲ್ಲಿ ಸೊಲೊಮೋನನು ದೇವರಿಗೆ ಮಂದಿರವನ್ನು ಕಟ್ಟಿದ ಸಮಯದಲ್ಲಿ ಆತ ಹೇಳ್ತಾನೆ, ದೇವರೊಂದಿಗೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೆ ಆಕಾಶವು ಮಳೆಗದಂತೆ ಅಂದರೆ ನಿಮ್ಮ ಪ್ರಾರ್ಥನೆ ಎಷ್ಟು ಪ್ರಾರ್ಥನೆ ಉತ್ತರ ಬರಲಿಲ್ಲ. ಅದರ್ಥ ನಿಮ್ಮ ಆಕಾಶವು ಗಟ್ಟಿಯಾದರೆ ಆಕಾಶ ಮಳೆ ಮುಚ್ಚುವಾಗಲೂ, ನನ್ನ ಜನ ಮೇಲೆ ಘೋರವಾದಿ ಬರ ಮಾಡುವಾಗಲೂ, ದೇಶವನ್ನು ತಿಂದು ಬಿಡುತ್ತಕ್ಕೆ ಮೆರೆದು ಕಲಿಸಿದವರು ನನ್ನವರು ನನ್ನ ಪ್ರಜೆ ಅಂದರೆ ಬರೇ ಯೇಸು ಕ್ರಿಸ್ತ ನಂಬಿಕಿಟ್ಟ ದೇವರ ಮಕ್ಕಳು ಸಭೆಯಾಗಿ ಕುಟುಂಬವಾಗಿ ತಮ್ಮನ್ನು ತಗ್ಗಿಸಿಕೊಂಡು ಉಪವಾಸ ಮಾಡಿಕೊಂಡು ತಮ್ಮ ಕೆಟ್ಟ ಹಣ್ಣದ ಬಿಟ್ಟು ತಿರುಗಿಕೊಂಡು ಪರಲೋಕ ದರ್ಶನವನ್ನು ಬಯಸುವುದಾದರೆ ದೇವರ ಪರಲೋಕದಿಂದ ಅವರ ಪ್ರಾರ್ಥನೆ ಲಾಲಿಸಿಕೊಂಡು ಅವರದಲ್ಲಿ 6 ಗಂಟೆ ದಯ ಪಾಲಿಸಿ. ಹಾಗಾದರೆ ಇವತ್ತು ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಬೇಕಾ? ಸಾಲದಿಂದ ರೋಗದಿಂದ ಸಾಪದ ಬಿಡುಗಡೆ ಆಗಬೇಕಾ? ನಿಮ್ಮ ಕೈ ಕೆಲಸದ ಬಿಸ್ನೆಸ್ ಒಂದೇ ಕಂಡೀಷನ್ ಪರೇ ಕುಟುಂಬವಾಗಿ ಸಭೆಯಾಗಿ ಉಪವಾಸ ಮಾಡ್ಕೊತ ಒಟ್ಟಿಗೆ ಬನ್ನಿರಿ, ಪಡಿರಿ, ದೇವರ ಮುಂದೆ ಕೇಳಿ, ದೇವ ನಿನಗೆ ಮೆಚ್ಚಿಕಾಗಿದೆ ಯಾವುದೇ ಗುಪ್ತ ಪಾಪ ತೋರಿಸಿಕೊಡು. ಆ ದೇವರ ವಾಕ್ಯವನ್ನು ಓದುವಾಗ ವಾಕ್ಯದ ಕೇಳಿ ಮಾತಾಡಿದ ಹಾಗೆ ಎಲ್ಲ ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಬಿಟ್ಟು ಬಿಡಿರಿ, ವಿಧೇಯರಾಗಿರಿ, ಪ್ರಾರ್ಥನೆ ಆಗ ದೇವರು ನಿಮ್ಮ ಮೇಲೆ ಕರುಣೆ ತೋರಿಸ್ತಾನೆ ಎಂಬುದಾಗಿ ಇಲ್ಲಿ ಸೊಲೊಮೋನ ಹೇಳ್ತಾ. ಹಾಗಾದರೆ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದೆ. ಕರುಣೆ ಸಿಗಬೇಕಾದ್ರೆ ಪ್ರಾರ್ಥನೆ ಮಾಡಿದವರಿಗೆ ಏನೂ ಸಿಗುವುದಾಗಿದೆ. ಪರೇ ನೀವು ಪ್ರಾರ್ಥನೆ ಮಾಡಿರಿ, ದೇವರೇ ದಯಾಳು ಆಗಿದ್ದಾನೆ, ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ, ಪಾಪಗಳಲ್ಲಿ ಬಂದ ಶಾಪದಿಂದ ಕಷ್ಟ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ನಾವು ವಾಪಸ್ ಬರ್ತಾನೆ. ಧೈರ್ಯದಿಂದ ಕೃಪೆಯಿಂದ ಬರೋಣ, ಇದು ಅರ್ಥವಾಗಿದೆ. 4ನೇ ನಾವು ಪಾಯಿಂಟ್ ನೋಡ್ತೇವೆ, ದೇವರಿಂದ ಕರುಣೆಯನ್ನು ಹೊಂದುತ್ತೇವೆ. ಕೀರ್ತನೆ 78 ಅದರಲ್ಲಿ 38 ಮತ್ತು 39ನೇ ವಾಕ್ಯ. ಆದರೂ ಆತನು ಕರುಣಾಳು, ಅಪರಾಧಿಗಳನ್ನು ಸಂವರಿಸದೆ ಶ್ರಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಗೊಡದೆ ಅದು ಹಲವು ಸಾರಿ ತಡೆಯುತ್ತಾ ಬಂದನು. ಅವರು ಮಾಂಸ ಮಾತ್ರರು, ತಿರುಗಿ ಬರೆದ ಶ್ವಾಸ ಮಾತ್ರರು ಆಗಿದ್ದನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ನೋಡ್ತೇವೆ, ಈ ಇಸ್ರಾಯೇಲ್ ಜನರು ಕಷ್ಟದಲ್ಲಿ ಬೀಳುವಾಗ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವ ದೇವರು ಅವರ ಪಾಪನ ಶ್ರಮಿಸಿದನು, ಅವ್ರ ಮೇಲೆ ಕರುಣಿತನು. ಅವರಿಗೆ ಅವರ ಮೇಲೆ ಬಂದ ಶಿಕ್ಷೆ, ಅವ್ರ ಮೇಲಿಂದ ಆಪತ್ತಿಂದ ಅವರಿಗೆ ಬಿಡುಗಡೆ ಆಗುತ್ತೆ. ಇವತ್ತು ನಿಮ್ಮ ಪಾಪಗೋಸ್ಕರ ನಿಮ್ಮ ಅವಿದ ಶಿಕ್ಷೆ ಬಂದಿರುತ್ತದೆ, ಕಷ್ಟಗಳು ಬಂದಿರುತ್ತದೆ, ರೋಗಗಳು ಬಂದಿದೆ. ಪ್ರಾರ್ಥನೆ ಮಾಡಬೇಡಿ. ಎಷ್ಟು ಪ್ರಾರ್ಥನೆ ಮಾಡ್ತಾರೆ, ಧೈರ್ಯವಾಗಿ ಬಂದಿರಿ. ಹಾಗೆ ನಿಮ್ಮ ಪಾಪಗಳು ಒಪ್ಪಿಕೊಳ್ಳುವಾಗ, ಅರಿಕೆ ಮಾಡುವಾಗ ಯೇಸು ಕ್ರಿಸ್ತ ರಕ್ತವು ನಿಮ್ಮ ಪಾಪವನ್ನು ತೊಳೆಯುವುದು ನಿಮಗೆ ಶುದ್ಧೀಕರಿಸುತ್ತದೆ. ಅಷ್ಟೇ ಅಲ್ಲದೆ ನೀವು ಪ್ರಾರ್ಥನೆ ಮಾಡಿ ಧೈರ್ಯ ಹೊಂದುತ್ತೀರಿ. ಮತ್ತು ಪ್ರಾರ್ಥನೆ ಮಾಡುವಾಗ ಪರಲೋಕದಲ್ಲಿರುವ ತಂದೆ ದೇವರು ಆ ಯೇಸು ಕ್ರಿಸ್ತನ ತಂದೆಯ ಬಳಿ ಕೂತು ನಿಮಗೆ ವಿಜ್ಞಾಪನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅಷ್ಟೇ ಅಲ್ಲದೆ ನಿಮ್ಮ ಮೇಲೆ ದಯೆ ತೋರಿಸ್ತಾನೆ, ಕರುಣೆ ತೋರಿಸ್ತಾನೆ. ನಿಮಗೊಂದೆಲ್ಲ ಆಪತ್ತಿನಿಂದ ಬಂದ ಕೇಡಿನಿಂದ ಬಂದ ಸೋದರಿಂದ ಬಂದ ಕಷ್ಟದಿಂದ ಬೇಗನೆ ಬಿಡುಗಡೆ ಕೊಡುತ್ತೆ ಅಂತ ಕರುಣಾಳು ದೇವರ ಆಗಬೇಕು. ಒಂದೇ ನೀವು ದೇವರ ಮುಂದೆ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಬೇಕು ಎಂಬುದು ಅಪಸ್ಪರ್ಣ ಎಲ್ಲ ಧೈರ್ಯದಿಂದ. ನಿಮ್ಮಲ್ಲಿ ಜೊತೆ ಪಾಪ ಇರಬಹುದು, ದೇವಸ್ಥಾನ ಬನ್ನಿರಿ. ನಿಮ್ಮ ಪಾಪ ಒಪ್ಪಿಕೊಳ್ಳುವಾಗ, ಅರಿಕೆ ಮಾಡುವಾಗ ಎಷ್ಟು ರಕ್ತ ಸಕಲ ಪಾಪನ ಪರಿಹಾರ ಮಾಡ್ತದೆ. ನಿಮ್ಮ ಪಾಪನ ಶ್ರಮಿಸ್ತಾನೆ ಮತ್ತು ಆ ಪಾಪನ ದೇವರು ನೀವು ನೆನಪಿಗೆ ತರುವುದಿಲ್ಲ. ನೀವು ಸಹ ಪಾಪದಿಂದ ಬಿಟ್ಟು ಬಿಡಬೇಕು. ಆಗ 100% ದೇವರ ಮೇಲೆ ಕರುಣೆ ತೋರಿಸಿ ನಾವು ಇಲ್ಲಿ ನೋಡುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಪ್ರಲಾಪಗಳ ಪುಸ್ತಕ 3ನೇ ಆದ್ಯದಲ್ಲಿ 22 ಮತ್ತು 23ನೇ ವಾಕ್ಯ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ದಿನ ದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಪ್ರಿಯ ನೋಡಿದ್ರೆ ಯೆರೆಮೀಯನು ಈ ಪ್ರಲಾಪ ಅಂದರೆ
ನಾವು ಉಳಿದುರಿದು ಇವನ ಕಂದರೆ ಪ್ರೇ ನೀವು ಯಾರು ಪ್ರಾರ್ಥನೆ ಮಾಡುತ್ತೀರೋ ಡೆಫಿನೆಟ್ಲಿ ದೇವರ ಕರುಣೆ ದೇವರು ನಿಮ್ಮನ್ನು ಕಾಪಾಡಿ ಆತ ಕೃಪಾವಣೆ ದಿನಾಲು ಪ್ರಾರ್ಥನೆ ಮಾಡೋರ ಮೇಲೆ ಆತ ಕರುಣೆ ತೋರಿಸ್ತಾನೆ. ಮತ್ತು ದಿನವೂ ಹೊಸದಾಗಿ ಒದಗುತ್ತವೆ. ದಿನ ಸತ್ಯ ದೊಡ್ಡದೇ, ದಿನವೂ ದೇವರ ಕೃಪೆಯನ್ನು ಅನುಭವ ಮಾಡುತ್ತೀರಿ ಎಂಬುದಾಗಲಿ ಯೆರೆಮೀಯನು ಹೇಳ್ತಾನೆ. ಮತ್ತು ಯೆರೆಮೀಯ ಪುಸ್ತಕ 3ನೇ ಅಧ್ಯಾಯದಲ್ಲಿ 31ರಿಂದ 33 ವಾಕ್ಯ ಓದ್ತೇನೆ. ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವನಲ್ಲ. ಯಾರು ಪ್ರಾರ್ಥನೆ ಮಾಡ್ತಾರೋ ಎಂದಿಗೂ ದೇವರು ನಿಮಗೆ ಬಿಟ್ಟು ಬಿಡುವುದಿಲ್ಲ. ಯಾಕಂದರೆ ನಾವು ನೋಡ್ತೇವೆ ಇಬ್ರಿಯವರಿಗೆ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. 5ರಲ್ಲಿ ಬರ್ತದೆ, ಎತ್ತ ತಾಯಾದರೂ ಮರೆತರು ಅದು ನಾನು ಎಂದಿಗೂ ಆಗದಿಂದ ನೀವು ಪ್ರಾರ್ಥನೆ ಮಾಡುತ್ತೀರೋ ದೇವರು ನಿಮ್ಮನ್ನು ಮರೆತು ಬಿಡುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ. 30ನೇ ವಾಕ್ಯದಲ್ಲಿ ಆತನ ವ್ಯತ್ಯಗೊಳಿಸಿದ್ರು ತನ್ನ ಕೃಪಾಸನದಲ್ಲೇ ಕರುಣೆ ಆಗ್ಬೋದು. ನಿಮಗೆ ನಿಮ್ಮ ಪಾಪಗೋಸ್ಕರ ದೇವರು ನಿಮಗೆ ಶಿಕ್ಷೆ ಕೊಡಬಹುದು. ಅದೇ ಪಶ್ಚಾತ್ತಾಪಡುವಾಗ ನಿಮಗೆ ಆತನು ಕನಿಕರಿಸುತ್ತಾನೆ. 33ನೇ ವಾಕ್ಯದಲ್ಲಿ ನೋಡ್ತೇವೆ, ನರ ಜನ್ಮದವರನ್ನು ಬಾಧಿಸಿ ವ್ಯತ್ಯಗೊಳ್ಳೋದು ಆತನ ಇಷ್ಟವಿಲ್ಲ. ಎಂದಿಗೂ ದೇವರು ಇಷ್ಟಪಡೋದಿಲ್ಲ. ದೇವರ ಮಕ್ಕಳು ಕಷ್ಟದಲ್ಲಿ ಇರುವುದು, ದೇವರ ಮಕ್ಕಳು ಶಿಕ್ಷೆ ಅಂತ ಇಂದು ಇಷ್ಟ ಅಲ್ಲ. ದೇವರ ಇಷ್ಟವಾಗಿದೆ ದೇವರ ಮಕ್ಕಳು ಈ ಲೋಕದಲ್ಲಿ ಸಂತೋಷವಾಗಿ ಆರೋಗ್ಯವಂತರಾಗಿ ಜೀವಿಸಬೇಕು. ದೇವರ ವಾಗ್ದಾನವೆಲ್ಲ ಆಶೆ ಹೊಂದಿಕೊಳ್ಳಬೇಕು. ದೇವರಿಗೆ ಸಾಕ್ಷಿ ಹಾಕ್ಕೊಂಡು ಅನೇಕರಿಗೆ ಯೇಸು ಕ್ರಿಸ್ತನ ಶುಭ ಸಂದೇಶ ಸಾರುವರಾಗಬೇಕು ಮತ್ತು ದೇವರ ಚಿತ್ತ ಆಗಿದೆ. ಆಗದೆ ಇದೆಲ್ಲ ನಿಮಗೆ ಬೇಕಾ? ಒಂದೇ ಕಂಡೀಷನ್, ಒಂದೇ ಕಮಿಟ್ ಮಾಡಿರಿ. ದಿನಾಲು ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮ ಸಮಯ ಸ್ಯಾಕ್ರಿಫೈಸ್ ಮಾಡಿರಿ. 1 ಗಂಟೆ ಪ್ರಾರ್ಥನೆ ಮಾಡು, ಇನ್ನೂ 1 ಗಂಟೆ ಜಾಸ್ತಿ ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡಿರಿ. ದೇವರ ವಾಕ್ಯ ಓದುವರು ಇನ್ನೂ ಹೆಚ್ಚು ಆಗ ಮಾತ್ರ ನಿಮಗೆ ಈ ಕರುಣೆ ಸಿಗುತ್ತದೆ. ಇನ್ನದು ಎಕ್ಸಾಂಪಲ್ ನೋಡ್ತೇವೆ, ವಾಗ್ದಾನ ನೋಡ್ತೇವೆ, ಪಾಯಿಂಟ್ ನೋಡ್ತೇವೆ. ದೇವರು ಪ್ರಾರ್ಥನೆ ಮಾಡುವವರನ್ನು ಅವರ ಕುಟುಂಬಗಳನ್ನು ನಾಶವಾಗದಂತೆ ರಕ್ಷಿಸ್ತಾನೆ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಅಬ್ರಹಾಮನು, ಸ್ವಾಮಿ ನಿನಗೆ ಸಿಟ್ಟಾಗಬಾರದು, ಇನ್ನು ಒಂದೇ ಸಾರಿ ಮಾತನಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು, ಆದರೆ 10 ಮಂದಿಯ ನಿಮಿತ್ತವೂ ಅದು ಉಳಿಸುವೆನು, ನಾಶ ಮಾಡುವುದಿಲ್ಲ ಅಂದನು. ಅಬ್ರಹಾಮನು ಲೋಟನಿಗೋಸ್ಕರವಾಗಿ ನಿರಂತರ ಪ್ರಾರ್ಥನೆ ಮಾಡ್ತಾನೆ. ಯಾಕಂದರೆ ಲೋಟ ಇರುವ ಸೊದೋಮ್ ಗೊಮೋರದಲ್ಲಿ ಪಾಪಗಳು ಜಾಸ್ತಿ ಆಯಿತು, ವ್ಯಭಿಚಾರವು ಜಾಸ್ತಿ ಆಯಿತು. ಆ ಪಾಪ ಸಹಿಸಲಿಕ್ಕೆ ಆಗ ದೇವರು ತನ್ನ ದೂತ ಕಲಿಸಿ ಆ ಸೊದೋಮ್ ಗೊಮೋರಕ್ಕೆ ಆ ಬೆಂಕಿಯಿಂದ ಅದು ನಾಶ ಮಾಡಲಿಕ್ಕೆ ದೇವತೆ ಬಂದಿರುವಾಗ ಅಬ್ರಹಾಮ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಿದ್ದನು ಲೋಟನಿಗೋಸ್ಕರ. ದೇವರು ಅಬ್ರಹಾಮ ಪ್ರಾರ್ಥನೆ ಕೇಳಿಕೊಂಡು ಅವನ ಕುಟುಂಬದ ಲೋಟನ್ನು ಆ ಕುಟುಂಬವನ್ನು ಕಾವಾಗಿದೆ. ಪ್ರಾರ್ಥನೆ ಮಾಡಿರಿ. ಆಗ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕುಟುಂಬದವ್ರ ಬೇರೆ ಬೇರೆ ಫಾರಿನ್ ಕಂಟ್ರಿ ಇರ್ಬೋದು, ಈಸ್ಟ್ನಲ್ಲಿ ಇರ್ಬೋದು, ಅಲ್ಲಿಗಳು ಯುದ್ಧಗಳು ಆಗ್ಬೋದು. ಆದರೆ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳಿಕೊಂಡು ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ನಿಮ್ಮ ನೆರೆ ಮನೆಯವರು ಯಾವ ರೀತಿ ಯುದ್ಧದಲ್ಲಿ ಅವ್ರು ಸಾಯದಂತೆ, ಯಾವ ಅಪಘಾತಗಳು ಅವರಿಗೆ ಸಂಬಂಧ, ಎಲ್ಲ ಅಪಘಾತ, ದುರ್ಮರಣ, ದುರ್ಘಟನೆ, ವ್ಯಾಧಿಗಳಿಂದ, ಎಲ್ಲ ಯುದ್ಧಗಳಿಂದ ನೀವು ಪ್ರಾರ್ಥನೆ ಮಾಡೋದಕ್ಕೆ ಅಬ್ರಹಾಮ ಪ್ರಾರ್ಥನೆ ಮಾಡಿ ನಿಮಿತ್ತವಾಗಿ ದೇವ್ರ ಲೋಟನ್ನು ಅವನ ಕುಟುಂಬವನ್ನು ಆ ಬೆಂಕಿಯ ಆ ಒಂದು ಪ್ರಳಯಕ್ಕೆ ಅವರು ಒಳಪಡದೆ ಹಾಗೆ ನೀವು ಪ್ರಾರ್ಥನೆ ಮಾಡುತ್ತಾರೆ. ನಿಮ್ಮನ್ನು ಮಾತ್ರ ನಿಮ್ಮ ಕುಟುಂಬದವರು ಕಾಪಾಗಿದೆ. ಪ್ರಾರ್ಥನೆ ಮಾಡಿರಿ, ಆಗ ದೇವರ ಕರುಣೆ ಸಿಗ್ತದೆ. ದೇವರ ನಿಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೀರ್ಣ ಆಗುತ್ತಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ, ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆಯವರು ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಶ ಮುಖಂಡ ಜನರಲ್ಲಿ ಮಾತನಾಡಿದಿ. ಪ್ರಾರ್ಥನೆ ಮಾಡೋದಷ್ಟು ಅಗತ್ಯವು ಮತ್ತು ಪ್ರಾರ್ಥನೆ ಮಾಡುವಾಗ ಏನು ಪ್ರಯೋಜನ ಸಿಗ್ತದೆ ಹೇಳಿದ ಪ್ರಕಾರ ಈ ಸಂದೇಶದಲ್ಲಿ ಪ್ರತಿಯೊಬ್ಬರಿಗೆ ಹೆಚ್ಚೆಚ್ಚು ಪ್ರಾರ್ಥನೆ ಮಾಡುವಂಥ ಭಾರ, ಪ್ರಾರ್ಥನೆ ಮಾಡಿದ ಕೃಪೆಯನ್ನು ಅನುಗ್ರಹಿಸಿ ನಾನು ಬೇಡ್ಕೊಳ್ತೇನೆ. ಮತ್ತು ಪ್ರಾರ್ಥನೆ ಪ್ರತಿಯೊಬ್ಬರನ್ನು ಎಲ್ಲ ಕಷ್ಟಗಳಿಂದ, ಎಲ್ಲ ರೋಗಗಳಿಂದ, ಶಾಪದಿಂದ, ಸಾಲಿಂದ ಬಿಡುಗಡೆ ಕಡೆ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶಗಳ ಪ್ರತಿ ಸಂಘದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.